ನನಗೆ ಮೀನು ಯಾವಾಗ ತಂದು ಕೊಡ್ತೀರಾ ಅಂತ. ಮೀನು ಅಂಗಡಿಲಿ ಸಿಗುತ್ತೆ, ನೀವ್ಯಾಗ ತಗೋಬಿಡಿ. ಅಲ್ಲ, ನೀವು ಕುಕ್ ಮಾಡಿ ಮೀನ್ ತಗೊಂಡ್ಬಿಡೋದೇ ವೆರೈಟಿ ನಾನು ವೆರೈಟಿ ಆಫ್ ಅದು ಡಿಶಸ್ ಎಲ್ಲ ಮಾಡ್ತೀರಾ ಅಂತ ಕೇಳ್ಪಟ್ವಿ. ಸೊ ನೀವು ನೋಡಿದ್ರೆ ಅಂಗಡಿಯಲ್ಲಿ ಸಿಗುತ್ತೆ ಅಂದ್ಬಿಟ್ರಲ್ಲ. ಇಲ್ಲ, ಆ್ಯಕ್ಚುಲಿ ನಾನು ವೆಜಿಟೇರಿಯನ್, ನಂಗೆ ಮೀನೆಲ್ಲ ಕುಕ್ ಮಾಡಕ್ಕೆ ಬರಲ್ಲ. ಸೊ ಬಟ್ ಜನರಲ್ ನಾಲೆಜ್ ಇತ್ತು, ಸೊ ಅದ್ರ ಬಗ್ಗೆ ಮಾತಾಡಿದ್ದು ಅಷ್ಟೇ. ಸೊ ಹೇಗಿದ್ದೀರಾ? ಅಂಡ್ ಲೈಫ್ ಅಂತೂ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳ ಮೂಲಕ ತುಂಬಾ ಚೆನ್ನಾಗಿದೆ, ಬ್ರೈಟ್ ಆಗಿದೆ. ಇದೇ ತರ ಕಂಟಿನ್ಯೂ ಆಗಲಿ. ಅಂಡ್ ಹೇಗೆ ಅನ್ನಿಸ್ತಿದೆ? ಟಚ್ ವುಡ್. ಎಲ್ಲ ಕಲಾವಿದರಿಗೂ ಇದೊಂದು ಸೌಭಾಗ್ಯ ಸಿಗಲ್ಲ. ಐ ಬಿನ್ ಬ್ಯುಸಿ ಫಾರ್ ದ ಲಾಸ್ಟ್ 6-7 years ಕಂಟಿನ್ಯೂಸ್ ಆಗಿ ಏನೋ ಒಂದು ಪ್ರಾಜೆಕ್ಟು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ಐ ಥಿಂಕ್ ಅದು ನನ್ನ ಹಾರ್ಡ್ ವರ್ಕ್. ಅದಕ್ಕೆ ಐ ಥಿಂಕ್ ನಂಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಸಿಗ್ತಿದೆ. ಲಕ್ ಇರುತ್ತೆ ಅಫ್ಕೋರ್ಸ್, ಬಟ್ ಹಾರ್ಡ್ ವರ್ಕ್ ಆಲ್ಸೋ ಮ್ಯಾಟರ್ಸ್ ಅಲ್ವಾ. ಐ ಆಮ್ ವೆರಿ ಹ್ಯಾಪಿ. ನಾನು ತುಂಬ ಬ್ಯುಸಿ ಇದ್ದೀನಿ. ಒಂದು ಚಾನಲಲ್ಲ, ಒಂದಷ್ಟು ಚಾನಲಲ್ಲಿ ಬ್ಯುಸಿ ಇದ್ದೀನಿ. ಆ್ಯಂಡ್ ಇಟ್ಸ್ ಗೋಯಿಂಗ್ ವೆಲ್. ಬೇರೆ ಬೇರೆ ಚಾನಲ್ಗಳಲ್ಲಿ ವರ್ಕ್ ಮಾಡೋದ್ರಿಂದ ನನ್ನ ಪೋರ್ಟ್ಫೋಲಿಯೋನು ಬಿಲ್ಡ್ ಆಗ್ತಾ ಇದೆ. ಜಾಸ್ತಿ ಜನಕ್ಕೆ ನಾನು ರೀಚ್ ಔಟ್ ಆಗ್ತಾ ಇದ್ದೀನಿ. ವೆರಿ ಹ್ಯಾಪಿ, ವೆರಿ ಬ್ಲೆಸ್ಡ್, ವೆರಿ ಲಕ್ಕಿ. ಟಚ್ ವುಡ್ ಹೀಗೆ ಇರಲಿ.